ದಕ್ಷಿಣ ಕಾಶಿ ಎಂದೇ ಫೇಮಸ್ ಆಗಿರುವಂತಹ ನಂಜನಗೂಡಿನಲ್ಲಿ ಪಂಚರಥೋತ್ಸವ ನಡೀತಾ ಇದೆ. ಈ ರಥೋತ್ಸವದಲ್ಲಿ ಲಕ್ಷಾಂತರ ಜನರು ಸೇರಿದ್ದಾರೆ. ಇದೇ ಸಂದರ್ಭದಲ್ಲಿ ಆ ಜನ ಜಂಗುಳಿಯಲ್ಲಿ ಸಿಲುಕಿ ವ್ಯಕ್ತಿಯೋರ್ವ ಸಾವನ್ನಪ್ಪಿದ್ದಾರೆ. ಬೆಂಗಳೂರು ಮೂಲದ 56 ವರ್ಷದ ವ್ಯಕ್ತಿ ನಂಜುಂಡಸ್ವಾಮಿ ನಂಜನಗೂಡಿನ ರಥೋತ್ಸವದಲ್ಲಿ ಸಾವನ್ನಪ್ಪಿದ್ದಾರೆ. ರಥೋತ್ಸವ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಲಕ್ಷಾಂತರ ಜನರು ಆ ರಥೋತ್ಸವವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಸೇರಿದ್ರು. ಇದೇ ಸಂದರ್ಭದಲ್ಲಿ ಆ ಜನಜಂಗುಳಿ ಮಧ್ಯೆ ಸಿಲುಕಿ ಬೆಂಗಳೂರು ಮೂಲದ 56 ವರ್ಷದ ನಂಜುಂಡಸ್ವಾಮಿ ಸಾವನ್ನಪ್ಪಿದ್ದಾರೆ. ಅಲ್ಲಿ ಅಸ್ವಸ್ಥಗೊಂಡಿದ್ದಂತಹ ವ್ಯಕ್ತಿಯನ್ನ ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಬೆಂಗಳೂರು ಮೂಲದ 56 ವರ್ಷದ ನಂಜುಂಡಸ್ವಾಮಿ ಕೊನೆಯುಸಿರೆಳೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ರವಿ, ಅದ್ಧೂರಿಯಾಗಿ ರಥೋತ್ಸವ ನಡೀತಾ ಇದೆ. ಈ ಸಂದರ್ಭದಲ್ಲಿ ಈ ರೀತಿಯ ಅವಘಡ, ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಏನಾಯ್ತು? ಆ ಜನಜಂಗುಳಿ ಮಧ್ಯೆ ಸಿಲುಕಿ ಅವರು ಉಸಿರುಗಟ್ಟಿದ್ರ? ಸಾವಿಗೆ ಕಾರಣ ಏನು ರವಿ? ಪ್ರತೀಕ್ಷ, ಇವತ್ತು ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಗೌತಮ ಪಂಚ ಮಹಾರಥೋತ್ಸವ ಸಂಭ್ರಮ ಜರುಗ್ತಿದೆ. ರಥೋತ್ಸವವನ್ನ ಕಣ್ತುಂಬಿಕೊಳ್ಳಿಕ್ಕೆ ಲಕ್ಷಾಂತರ ಜನರು ದೇಶ ವಿದೇಶ, ರಾಜ್ಯ ಹೊರ ರಾಜ್ಯ, ಜಿಲ್ಲೆ ಹೊರ ಜಿಲ್ಲೆಗಳಿಂದ ಆಗಮಿಸಿದ್ದಾರೆ. ನಂಜನಗೂಡಿನ ರಥ ಬೀದಿಗಳಲ್ಲಿ ಈಗಾಗಲೇ ಪಂಚರಥಗಳು ಸಾಗ್ತಿವೆ. ಶ್ರೀಕಂಠೇಶ್ವರ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಹಾಗೂ ಚಂಡಿಕೇಶ್ವರ ರಥಗಳು ದೇವಸ್ಥಾನದ ಸುತ್ತಲಿರುವಂತಹ ರಥ ಬೀದಿಗಳಲ್ಲಿ ಸಾಗಿ ಬರ್ತಿವೆ. ಇದಕ್ಕೆ ರಥೋತ್ಸವಕ್ಕೆ ಈಗಾಗಲೇ ಶಾಸಕರಂತಹ ದರ್ಶನ್ ಧ್ರುವನಾರಾಯಣ್, ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ಎಡಿಸಿ ಶಿವರಾಜ್ ಸೇರಿದಂತೆ ಹಲವರು ಚಾಲನೆ ನೀಡುವಂತ ಕೆಲಸಕ್ಕೆ ಮುಂದಾದ್ರು. ರಥೋತ್ಸವ ಮುಂದಕ್ಕೆ ಸಾಗ್ತಿದ್ದಂತೆ ಒಂದೆಡೆ ನೂಕುನುಗ್ಗಲು ಉಂಟಾಯ್ತು, ಜನಜಂಗುಳಿ ಏರ್ಪಡ್ತು, ಒಬ್ಬರು ತುಳಿದಾಡುವಂತ ಕೆಲಸಕ್ಕೆ ಮುಂದಾದ್ರು. ಈ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗಿ ವ್ಯಕ್ತಿಯೊಬ್ಬರು ಅಸ್ವಸ್ಥಗೊಳ್ಳುವಂತಹ ಕೆಲಸಕ್ಕೆ ಮುಂದಾದ್ರು. ಈ ಸಂದರ್ಭದಲ್ಲಿ ನಂಜುಂಡಸ್ವಾಮಿ ಎಂಬ 56 ವರ್ಷದ ಬೆಂಗಳೂರು ಮೂಲದ ವ್ಯಕ್ತಿ ಸದ್ಯ ಈಗ ತೀವ್ರ ಅಸ್ವಸ್ಥರಾಗಿದ್ದಾರೆ. ಅವ್ರನ್ನ ನಂಜನಗೂಡಿನ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸುವಂತ ಎಲ್ಲಾ ಯತ್ನಗಳನ್ನು ಮಾಡಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸದ್ಯ ಈಗ ಈ ನಂಜುಂಡಸ್ವಾಮಿ ಅವರು ಮೃತಪಟ್ಟಿದ್ದಾರೆ. ಅವರು ನಿನ್ನೆಗೆ ದೇವಸ್ಥಾನಕ್ಕೆ ಬಂದಿದ್ರು. ನೆನ್ನೆಯಿಂದಲೇ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಕೂಡ ಪಡೆದುಕೊಂಡಿದ್ರು. ಬೆಳಿಗ್ಗೆ ಹಣ್ಣು ಜವನವನ್ನ ಎಸೆದು ನಂತರ ಅವರು ತನ್ನೂರಿಗೆ ತೆರಳಿಕ್ಕಾಗಿ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ರು. ದುರಂತ ವಿಷಯ ಅಂತಂದ್ರೆ ಇದರ ನಡುವೆ ಈಗ ಅವರು ಅಂದ್ರೆ ಉಸಿರಾಟದ ತೊಂದರೆಯಿಂದಾಗಿ ಜನರ ನೂಕುನುಗ್ಗಲಿನ ನಡುವೆ ಸಿಲುಕಿ ಮೃತಪಟ್ಟಿದ್ದಾರೆ. ಪ್ರತೀಕ್ಷಾ, ಥ್ಯಾಂಕ್ ಯು ರವಿ ಮಾಹಿತಿಗಾಗಿ.